ಗ್ರಾಮದಲ್ಲಿ ಮಗು ಕೊಳವೆ ಬಾವಿಗೆ ಬಿದ್ದಿರ್ತಕ್ಕಂಥ ಘಟನೆ ನೋಡಿ. ಈಗಾಗಲೇ ಹೇಳ್ತಾ ಇದ್ರು 3 ಸಾರಿ ವಿಜಯಪುರದಲ್ಲಿ ಇದೇ ಘಟನೆ ಸಂಭವಿಸಿದೆ ಅಂತ. ಆದರೂ ಕೂಡ ಬುದ್ಧಿ ಕಲ್ತಿಲ್ಲ ಅಲ್ಲಿ. ಆದರೂ ಕೂಡ ಜಿಲ್ಲಾಡಳಿತ ಒಂದು ಸ್ಟ್ರಿಕ್ಟ್ ಆದಂಥ ಆದೇಶ ಹೊರಡಿಸಿಲ್ಲ ಅಂತ. ಇದು ಖಂಡಿತವಾಗ್ಲೂ ಕ್ಷಮೆಗೆ ಅರ್ಹವಲ್ಲ. ಇದು ಇಂಥ ಕೆಲಸ, ಇನ್ನು ಒಂದು ಪುಟ್ಟ ಮಗುವಿನ ಜೀವಕ್ಕೆ ಎರವಾಗೋ ಕೆಲಸ ಇದೆಯಲ್ಲ, ಇದರ ಗಂಭೀರತೆ ಅವ್ರಿಗೆ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ. ಎನಿವೆ, ಆ ಮಗುವನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ NDRF ತಂಡ ಸುರಕ್ಷಿತವಾಗಿ ಹೊರ ತೆಗಿಲಿ ಅನ್ನೋದು ನಮ್ಮೆಲ್ಲರ ಪ್ರಾರ್ಥನೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸವನ್ನು NDRF ಮಾಡ್ತಾ ಇದೆ. ಅಲ್ಲೊಂದು ಬಂಡೆ ಅಡ್ಡ ಬಂದಿದೆ ಅಂತ ಹೇಳಲಾಗಿದೆ. ಆ ಬಂಡೆಯನ್ನು ಕೊರಿಬೇಕು. ಬಂಡೆ ಕೊರೆದು 1-2 ಅಡಿ ಇದ್ದರೂ ಕೂಡ ಅಷ್ಟು ಜಾಗದ ಬಂಡೆ ಕೊರೆಯೋದನ್ನೋದು ಸುಲಭದ ಕೆಲಸ ಅಲ್ಲ. ಬಂಡೆ ಕೊರೆಯುವಾಗ ಅದರ ವೈಬ್ರೇಷನ್ಸ್ ಇರುತ್ತೆ, ಅದ್ರ ಜೊತೆಗೆ ಅದು ಉದುರಿ ಮಣ್ಣೇನಾದರೂ ಸಡಿಲಗೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಷ್ಟು ಸ್ಕಿಲ್ಫುಲ್ಲಾಗಿ ಕೌಶಲ್ಯದಿಂದ ಈ ಕೆಲಸ ಮಾಡಿದ್ರೂ ಸಾಲದು, ಅಷ್ಟು ಸೂಕ್ಷ್ಮವಾಗಿ ಮಾಡಬೇಕಾಗತ್ತೆ. ಅದನ್ನು ಮೇನ್ ಇರುವಂಥದ್ದು ಮಗುವನ್ನ ಕರ್ಕೊಂಬರ್ಬೇಕು. ಕೊಳವೆ ಬಾವಿಯಲ್ಲಿ ಸಾತ್ವಿಕ್ ಜೀವನ್ ಮರಣ ಹೋರಾಟ ಮುಂದುವರೆದಿದೆ. ಬದುಕಿ ಬಂದೇ ಬರ್ತಾನೆ, ಏನು ತೊಂದರೆ ಆಗೋದಿಲ್ಲ, ಎಲ್ಲರೂ ಹೋಪ್ಸ್ ಇಟ್ಕೋಣ. ಕೊನೆ ಹಂತಕ್ಕೆ ತಲುಪಿರುವಂಥ ರಕ್ಷಣಾ ಕಾರ್ಯಾಚರಣೆ ಕೊನೆಯ ಹಂತಕ್ಕೆ ತಲುಪಿದೆ. ಕಳೆದ 15 ಗಂಟೆಯಿಂದ ನಡೀತಾ ಇರುವಂಥ ಕಾರ್ಯಾಚರಣೆ, 15 ಗಂಟೆಯಿಂದ ಕೊಳವೆ ಬಾವಿಯಲ್ಲಿರುವಂಥ ಸಾತ್ವಿಕ್ ಬರೀ ಆಕ್ಸಿಜನ್ನಿಂದ ಮಗು ಜೀವನ್ ಮರಣದಿಂದ ಹೋರಾಟವನ್ನು ನಡೀತಾ ಇದೆ. ಕೊಳವೆ ಬಾವಿಯಲ್ಲಿ ಸಾತ್ವಿಕ್ ಹೋರಾಟವನ್ನು ಮುಂದುವರಿಸಿದ್ದಾನೆ. ಖಂಡಿತವಾಗ್ಲೂ ಬಂದೇ ಬರ್ತಾನೆ. 13 ತಿಂಗಳು ಮಗು ನೋಡಿ ಎಷ್ಟು ಗಂಟೆ ಆಗಿದೆ ಅಂತೇಳಿ, 16 ಗಂಟೆ 33 ನಿಮಿಷ ಆಗಿದೆ ಇಲ್ಲಿವರೆಗೂ ಕೂಡ. 4:45ಕ್ಕೆ ಬಾವಿಗೆ ಬಿದ್ದಿದ್ದು. ಕಾರ್ಯಾಚರಣೆ 5:30ಕ್ಕೆ ಆರಂಭ ಆಗುತ್ತೆ. ತಕ್ಷಣ 7 ಗಂಟೆ ಅಷ್ಟೊತ್ತಿಗೆ ಎಲ್ಲ ಬರ್ತಾರೆ, ಅಗ್ನಿಶಾಮಕ ದಳ ಎಲ್ಲರೂ ಇದ್ದಾರೆ. ಈಗ ನಮ್ಮ ಇಬ್ಬರು ಪ್ರತಿನಿಧಿಗಳು ಕೂಡ, ದಿವೀತ್ ಹಾಗೂ ಓಂ ಪ್ರಕಾಶ್, ಅಲ್ಲಿಂದನೇ ಕ್ಷಣದ ಅಪ್ಡೇಟನ್ನು ಕೊಡ್ತಿದ್ದಾರೆ. ದಿವೀತ್, ಈಗ ಸದ್ಯಕ್ಕೆ ಯಾವ ಹಂತಕ್ಕೆ ಹೋಗಿ ತಲುಪಿದೆ ಕಾರ್ಯಾಚರಣೆ, ಇನ್ನು ಎಷ್ಟೊತ್ತಾಗುತ್ತೆ ಅಲ್ಲಿ ನೋಡಿ? ನಿಮ್ಮ ಸುತ್ತಮುತ್ತಲೂ ಕೂಡ ತುಂಬ ಜನ ಇದ್ದಾರೆ. ಅವ್ರ ಅಧಿಕಾರಿಗಳಿಗೆ ಯಾರು ನೀವೇ ಒಂದು ಮಾಹಿತಿ ಕೊಟ್ಟು ಅವರೆಲ್ಲ ಸ್ವಲ್ಪ ದೂರ ಒಂದು ಇದ್ದೇ ಇರುತ್ತೆ, ಆ ಒಂದು ಸ್ವಲ್ಪ ದೂರ ಕಳಿಸುವಂಥ ಕೆಲಸವನ್ನು ನಾವು ಮಾಡೋಣ. ನಾವು ಕೂಡ ಒಂದು ಕಾರ್ಯಾಚರಣೆಗೆ ಸಪೋರ್ಟ್ ಮಾಡೋಣ ಅಂತ. ದಿವೀತ್, ಎಸ್ ನಾಗೇಂದ್ರ ಬಾಬು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾರ್ಯಾಚರಣೆ ಮುಕ್ತಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ನೋಡಿ, ಇಷ್ಟೊತ್ತಿಗಾಗಲೇ ಮುಗಿಬೇಕಿತ್ತು ಲೆಕ್ಕಾಚಾರದ ಪ್ರಕಾರ. ಆದರೆ ಎಲ್ಲೋ ಒಂದು ಕಡೆ ಅವರು ಕೊರೆಯುವಂಥ ಸಂದರ್ಭದಲ್ಲಿ, ಅಂದರೆ ಆ ಒಂದು ಅಳತೆ ಇಟ್ಟು ಕೊರೆಯುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಡಬಲ ಒಂಚೂರು ವ್ಯತ್ಯಾಸ ಆಗಿರೋದ್ರಿಂದ, ಬಲಭಾಗಕ್ಕೆ ಜಾಸ್ತಿ ಕೊರೆದಿರೋದ್ರಿಂದ, ಮತ್ತೆ ಅದು ಒಂದು ರೂಟ್ ಮಿಸ್ ಆಗಿರೋದ್ರಿಂದ ಮತ್ತೆ ಈಗ ಎಡಭಾಗಕ್ಕೆ ಬಂದು ಒಂದು ಸ್ವಲ್ಪ ಕೊರೆತಿರೋದ್ರಿಂದ ಮತ್ತೆ ಸಮಯ ಕಾಲಾವಕಾಶವನ್ನು ತೆಗೆದುಕೊಂಡಿದೆ. ಒಟ್ಟಿನಲ್ಲಿ ಯಾವುದೇ ರೀತಿ ಸದ್ಯಕ್ಕೆ ಸಾತ್ವಿಕನ ವಿಚಾರದಲ್ಲಂತೂ ಯಾವುದೇ ತೊಂದರೆ ಅಂತೂ ಇಲ್ಲ. ಚಲನವಲನಗಳೆಲ್ಲವೂ ಕೂಡ ಸಲೀಸಾಗಿ ಆಗ್ತಾ ಇದೆ. ಅದೊಂದು ನಮಗೆ ಭಯ ಇಲ್ಲ ಅಂತಲೇ ಹೇಳ್ಬೋದು. ಸೊ ಒಟ್ಟಲ್ಲಿ ಇಲ್ಲಿ ಬಹಳ ಪ್ರಮುಖವಾಗಿ ನೋಟಿಸ್ ಮಾಡಬೇಕಾಗಿರೋದು ನಮ್ಮ SDRF ಮತ್ತು NDRF ಸಿಬ್ಬಂದಿಗಳನ್ನ, ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಗಳನ್ನ ನಿರಂತರವಾಗಿ ಅವರ ಕೆಲಸಗಳನ್ನ ಅವರು ಮಾಡ್ತಾ ಇದ್ದಾರೆ. ಅಂದರೆ ನಿನ್ನೆಯಿಂದಲೂ ಕೂಡ, ರಾತ್ರಿಯಿಂದಲೂ ಕೂಡ ನಿರಂತರವಾಗಿ ಅವರು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದರೆ ನೋಡಿ,